ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ವ್ಯಾಘ್ರಗೀತೆ ಪಾಠದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಗದ್ಯಕ್ಕೆ ಬರೋಣ. ಈಗಾಗಲೇ ಹುಲಿಗೆ ಕೈಗೆ ಸಿಕ್ಕಂತಹ ಶಾನುಭೋಗರ ಪೇಚಾಟವನ್ನು ತಪ್ಪಿಸಿಕೊಳ್ಳುವ ಪರಿಯನ್ನ ಮತ್ತು ವ್ಯಾಘ್ರ ತನ್ನ ಧರ್ಮನಿಷ್ಠೆಯನ್ನ ಬಿಡಲೊಪ್ಪದೆ ಶಾನುಭೋಗರನ್ನ ತಿನ್ನಲಾಗದೆ ಪರದಾಡುತ್ತಿರುವುದನ್ನ ನೋಡಿದ್ದೇವೆ. ಈಗ ಮುಂದಿನದನ್ನ ತಿಳಿದುಕೊಳ್ಳೋಣ. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯ ಚಪ್ಪರಿಸಿಕೊಂಡು ಹಸುವನ್ನ ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನ ತಿನ್ನಲೊಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕತೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ? ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದುಕೊಂಡಿತು. ಇಲ್ಲಿ ಹುಲಿ ಏನಪ್ಪಾ ಅಂತಂದ್ರ ಅಧರ್ಮದ ಮಾರ್ಗದಿಂದ ಶಾನುಭೋಗರನ್ನ ತಿನ್ಲಿಕ್ಕೆ ಒಂದು ಅರೆಕಾಲ ಏನಪ್ಪಾ ಅಂದ್ರೆ ಯೋಚಿಸ್ತು. ಆದ್ರ ಅದು ಈ ಯೋಚನೆ ಏನಪ್ಪಾ ಅಂದ್ರೆ ಅದರ ತಲೆಯಲ್ಲಿ ಬಹಳಷ್ಟು ಹೊತ್ತು ಉಳಿಲಿಲ್ಲ. ಹುಲಿ ಆದರೂ ಅದು ಕೂಡ ಏನೋ ಸದ್ವಂಶದಲ್ಲಿ ಜನಿಸಿದ ಹುಲಿ. ನಾವು ಪುಣ್ಯಕೋಟಿಯ ಕಥೆಯನ್ನ ಚಿಕ್ಕ ವಯಸ್ಸಿನಿಂದಲೂ ಕೇಳ್ಕೊಂತ ಬಂದ್ವಿ. ಸತ್ಯವ್ರತೆಯಾದಂತಹ ಪುಣ್ಯಕೋಟಿ ಹಸುವನ್ನ ಕ್ರೂರವಾದಂತಹ ವ್ಯಾಘ್ರ ತಿನ್ನಲೊಲ್ಲದೆ ತನ್ನ ಪ್ರಾಣವನ್ನ ತಾನೇ ಬಿಡ್ತು. ಅಂತಹ ಸದ್ವಂಶದಲ್ಲಿ ಜನಿಸಿದಂತಹ ಹುಲಿ ಏನಪ್ಪಾ ಅಂತಂದ್ರ ಅಧರ್ಮಕ್ಕ ಕೈ ಹಾಕ್ಲಿಕ್ಕೆ ಮನಸ್ಸನ್ನ ಮಾಡಲಿಲ್ಲ. ಆ ಪಾಪದ ಯೋಚನೆಯನ್ನ ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಲೊಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನ ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಅಂದ್ರ ಇಲ್ಲಿ ಏನಾತಪ್ಪ ಅಂತಂದ್ರ ಹುಲಿ ಕೆಲಕಾಲ ಅಧರ್ಮದ ಮಾರ್ಗವನ್ನ ತುಳಿದು ಬಿಡ್ಲೆ ಅಂತ ಯೋಚನೆ ಮಾಡ್ತು. ಆದ್ರ ತನ್ನ ಅಜ್ಜನ ಧರ್ಮನಿಷ್ಠೆಯನ್ನ ನೆನೆಸ್ಕೊಂಡಂತ ಹುಲಿ ಆ ಕೃತ್ಯವನ್ನ ಅಥವಾ ಆ ಯೋಚನೆಯನ್ನ ಅಲ್ಲಿಗೆ ಕೈಬಿಟ್ಟಿತು. ಮತ್ತೆ ಏನಪ್ಪಾ ಅಂತಂದ್ರ ಧರ್ಮದ ಮಾರ್ಗದ ಮೂಲಕವಾಗಿಯೇ ಶಾನುಭೋಗರನ್ನ ತಿನ್ನಬೇಕು ಅಂತ ಹೇಳಿ ಅವರ ಮುಂಭಾಗಕ್ಕೆ ನೆಗೆಯಿತು. ಇಲ್ಲಿ ಶಾನುಭೋಗರು ಕೂಡ ಏನಪ್ಪಾ ಅಂತಂದ್ರ ಹುಲಿಯಿಂದ ಪಾರಾಗಲು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಹುಲಿ ಕತ್ತೆತ್ತಿ ನೆಗೆಯಲಿಕ್ಕೆ ಬಂದ ತಕ್ಷಣ ಶಾನುಭೋಗರು ಏನಪ್ಪಾ ಅಂತಂದ್ರ ಹುಲಿಯ ಕಡೆ ಬೆನ್ನು ತಿರುಗಿಸ್ಬಿಡ್ತಾ ಇದ್ರು. ಇದು ಅನೇಕ ಸಲ ಹೀಗೆ ಸಲಸಲಕ್ಕೂ ಇವರ ವೇಗ ಏನಪ್ಪಾ ಅಂತಂದ್ರ ತಪ್ಪಿಸಿಕೊಳ್ಳುವುದರ ವೇಗ ಹೆಚ್ಚಾಗ್ತಾನೆ ಹೋಯ್ತು. ಅವರು ಕೂಡ ನಿಂತ ಕಡೆಯಲ್ಲೇ ಏನಪ್ಪಾ ಅಂತಂದ್ರ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ಅಂದ್ರ ಮಡಿಕೆ ಮಾಡಲು ಕುಂಬಾರ ಬಳಸುವ ಸಾಧನವಾಗಿರ್ಬೋದು. ಅದು ಆ ಸಾಧನದ ರೀತಿ ಯಾವ ರೀತಿ ಚಕ್ರವನ್ನ ಒಂದೇ ಸಮಾನವಾಗಿ ಯಾವ ರೀತಿ ತಿರುಗಿಸ್ತಾರಲ್ಲ ಆ ರೀತಿ ಲೇಖಕರು ಏನಪ್ಪಾ ಅಂತಂದ್ರ ಹುಲಿಗೆ ಅದ ನೆಗೆಯುವುದು, ಇವರು ಬೆನ್ನು ತಿರುಗಿಸಿ ನಡೆಯುವುದು ಅಥವಾ ಬೆನ್ನು ತಿರುಗಿಸಿ ನಿಲ್ಲುವುದು, ಈ ರೀತಿ ಅನೇಕ ಸಲ ನಡೆಯಿತು. ಆದ್ರ ಈ ದೊಂಬರಾಟವನ್ನ ಏನಪ್ಪಾ ಅಂತಂದ್ರ ಬಹಳಷ್ಟು ಹೊತ್ತು ನಡೆಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರ ಶಾನುಭೋಗರಿಗೆ ಏನಪ್ಪಾ ಅಂದ್ರ ಅಶಕ್ತತೆ ಅನ್ನೋದು ಆವರಿಸ್ತು. ಅವರು ಸುಸ್ತಾಗಿ ಹೋಗ್ಬಿಟ್ರು ಈ ಕೆಲಸವನ್ನ ಪದೇ ಪದೇ ಮಾಡುವುದರಿಂದ. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವೂ ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಕ್ಷಣದ ಮಾತು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನನ್ನು? ಅವರಲ್ಲಿ ಆಯುಧವಿರಲಿಲ್ಲ. ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲೇನು ಫಲಿಸಿತು? ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲೆ ಕೇರಬಹುದೆಂಬ ಹುಚ್ಚು ಆಸೆ. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ಅದರ ಮೇಲೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ.
ಅಂದ್ರ ಸಾಯುವವನಿಗೆ ಒಂದು ಹುಲ್ಲು ಕಡ್ಡಿನೂ ಕೂಡ ಆಸರೆಯಾಗುತ್ತೆ ಅನ್ನುವುದಿಲ್ಲೇ ಶಾನುಭೋಗರ ಅಭಿಮತ. ಅದಕ್ಕಾಗಿ ತಮ್ಮ ಜೊತೆಗಿದ್ದಂತಹ ಕಿರ್ದಿ ಪುಸ್ತಕವನ್ನ ಅವ್ರೇನ್ ಮಾಡಿದಾರಂದ್ರ ಅದನ್ನೇ ತಮ್ಮ ಬ್ರಹ್ಮಾಸ್ತ್ರ ಅನ್ಕೊಂಡ್ರು. ಹುಲಿಯ ಪಂಜಾದಿಂದ ಅಂದ್ರ ಹುಲಿಯ ಅಂಗಾಲಿನಿಂದ ಒಂದೇ ಒಂದು ಏಟು ಬಿದ್ರೆ ಸಾಕು, ಶಾನುಭೋಗರೇನಪ್ಪಾ ಅಂತಂದ ಸತ್ತು ಬಿದ್ಬಿಡ್ತಾರ. ಅದರ ಅರಿವು ಕೂಡ ಅವರಿಗೆ ಐತಿ. ಅದೇನಿದ್ರೂ ಕೂಡ ಮನುಷ್ಯ ಪ್ರಯತ್ನವನ್ನ ಮಾಡಿಯೇ ತೀರ್ಬೇಕು ಅನ್ನುವುದು ಅವರ ಅಭಿಮತವಾಗಿತ್ತು. ಈ ನಿಟ್ಟಿನೊಳಗ ತಮ್ಮ ಕಿರ್ದಿ ಪುಸ್ತಕವನ್ನ ಬ್ರಹ್ಮಾಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಅದನ್ನ ಹುಲಿಯ ಮೇಲೆ ಎಸೆಬೇಕು ಅನ್ನೋದನ್ನ ಯೋಚನೆಯನ್ನ ಮಾಡಿದ್ರು. ಆದ್ರೆ ಆ ಪುಸ್ತಕದಿಂದ ಹುಲಿಗೆ ಯಾವ ಪರಿಣಾಮ ಆಗುವುದಿಲ್ಲ ಅನ್ನುವುದು ಕೂಡ ಅವರಿಗೆ ಗೊತ್ತಿತ್ತು. ಆದರೂ ಒಂದು ಪ್ರಯತ್ನ ಮಾಡ್ಬೇಕಂತ ಹೇಳಿ ಅವ್ರು ಏನ್ ಮಾಡಿದ್ರಂದ್ರ ಕಿರ್ದಿ ಪುಸ್ತಕವನ್ನ ಹುಲಿಯ ಕಡೆಗೆ ಎಸೆದ್ರೆ ಒಂದರೆ ಗಳಿಗೆ ಏನಪ್ಪಾ ಅಂತಂದ್ರ ಹುಲಿ ಆ ಕಡೆ ಈ ಕಡೆ ಗಮನವನ್ನ ಹರಿಸಬಹುದು. ಆ ಕ್ಷಣಕಾಲದೊಳಗ ಅವ್ರು ಏನ್ ಮಾಡ್ಬೋದು, ಓಡಿ ಹೋಗಿ ಮರವನ್ನ ಹತ್ತಿ ಹುಲಿಯಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಯೋಚನೆಯನ್ನ ಮಾಡಿದ್ರು. ಇದು ಏನಾದ್ರೂ ಆಗ್ಲಿ ಕೆಲಸವನ್ನಾದ್ರೂ ಮಾಡ್ಬೇಕು. ಇದರಿಂದ ಏನಾಗುತ್ತ ಮುಂದ ನೋಡೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನನ್ನ ಕರ್ಮವನ್ನ ನಾನು ಮಾಡ್ಬೇಕು, ಫಲಾಫಲ ದೇವರಿಗೆ ಬಿಟ್ಟಿದ್ದು ಅಂತ ತಿಳ್ಕೊಂಡು ಈ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾದ್ರು. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ಕಿರ್ದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ನಿಮಿಷ ಹಿಡಿತು. ಇತ್ತ ಹುಲಿಗೆ ಕೂಡ ಏನಪ್ಪಾ ಅಂತಂದ್ರ ತಪ್ಪಿಸಿಕೊಳ್ಳುವ ಅಥವಾ ಶಾನುಭೋಗರನ್ನ ತಿನ್ಬೇಕು ಅನ್ನುವಂತ ಆಸೆ, ಹಸಿವು ಅವ್ರು ಸಿಗ್ಲಾರ್ದೇ ಇದ್ದಾಗ ಆದಂತಹ ಹತಾಶೆಯಿಂದ ಹುಲಿಗೂ ಕೂಡ ಏನಪ್ಪಾ ಅಂದ್ರೆ ವಿಪರೀತವಾದಂತಹ ಆಯಾಸ ಆಗಿತ್ತು. ಶಾನುಭೋಗರ ಪ್ರಯತ್ನದ ಫಲವಾಗಿ ಆ ಕಿರ್ದಿ ಪುಸ್ತಕ ಏನಪ್ಪಾ ಅಂತಂದ್ರ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗ್ಲಿಲ್ಲ. ಆದ್ರೆ ಅದಕ್ಕೇನಾಯ್ತಪ್ಪ ಅಂತಂದ್ರೆ ಆಶ್ಚರ್ಯ ಆಯ್ತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು ನಿಮಿಷ ಹಿಡಿತು. ಆ ನಿಮಿಷದೊಳಗೆ ಏನಪ್ಪಾ ಅಂತಂದ್ರೆ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶವನ್ನ ಕರುಣಿಸು ಎನ್ನುತ್ತಾ ಏನ್ ಮಾಡಿದ್ರಂದ್ರ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ್ರು. ಶಾನುಭೋಗರು ಏನ್ ಮಾಡಿದ್ರಂದ್ರ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ್ರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು. ಇಲ್ಲಿ ದೇವರೇನಪ್ಪಾ ಅಂತಂದ್ರ ಶಾನುಭೋಗರಿಗೋಸ್ಕರ ಮತ್ತೊಂದು ವ್ಯವಸ್ಥೆಯನ್ನೇ ಮಾಡಿದ್ರು. ಏನದು? ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಕಿರ್ದಿ ಪುಸ್ತಕದಿಂದ ತಪ್ಪಿಸ್ಕೊಳ್ಬೇಕು ಅಂತ, ಜೊತೆಗೆ ಹುಲಿಯನ್ನ ಅಪ್ರತಿಭಗೊಳಿಸ್ಬೇಕು, ಅದರ ಗಮನವನ್ನ ಬೇರೆ ಕಡೆ ಸೆಳೆದು ಮರ ಹತ್ತಬೇಕು ಅಂತ ಅವರು ಯೋಚಿಸಿದ್ರು. ಆದ್ರೆ ಇಲ್ಲಿ ದೇವರ ರಕ್ಷಣಾ ವ್ಯವಸ್ಥೆನ ಏನಪ್ಪಾ ಅಂತಂದ್ರ ಬೇರೆ ಆಗಿತ್ತು. ಏನದು ಅಂತಂದ್ರ ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ರು. ಶಾನುಭೋಗರು ಏನ್ ಮಾಡಿದ್ರು ಅಂದ್ರ ಕಲ್ಲಿಗೆ ಎಡವಿ ಕೆಳಗ ಬಿದ್ಬಿಟ್ರು. ಮೊದಲೇ ದನಿವಾಗಿತ್ತು. ಬಿದ್ದ ಪೆಟ್ಟಿಗೆ ಶಾನುಭೋಗರಿಗೆ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಪ್ರಜ್ಞೆ ತಪ್ಪಿ ಹೋಯ್ತು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಕಣ್ಣು ಮಂಜು. ಎಷ್ಟೋ ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. ಲೇಖಕರೇನಪ್ಪಾ ಅಂದ್ರ ತಪ್ಪಿಸ್ಕೊಳ್ಳಲಿಕ್ಕೆ ಮರ ಹತ್ತಬೇಕು ಅಂತ ಯೋಜಿಸಿದ್ದರು. ಆದ್ರ ಅಷ್ಟು ಮಾಡೋ ಅಷ್ಟರಲ್ಲಿ ಏನಾಯ್ತಪ್ಪ ಅಂತಂದ್ರ ಅವರು ಮರ ಹತ್ತಬೇಕನ್ನುವಷ್ಟರಲ್ಲಿ ನೆಲದ ಮೇಲೆ ಎದ್ದುಕೊಂಡಿದ್ದಂತ ಒಂದು ಕಲ್ಲುವಿಗೆ ಎಡವಿ ಬಿದ್ಬಿಡ್ತಾರ. ಈ ಬಿದ್ದ ತಕ್ಷಣ ಏನಪ್ಪಾ ಅಂತಂದ್ರ ಅವ್ರಿಗೆ ಮೊದಲೇ ದನಿವಾಗಿದ್ದ ಕಾರಣ ಅಥವಾ ಅವ್ರಿಗೆ ಮೊದಲೇ ಆಯಾಸವಾಗಿದ್ದ ಕಾರಣ ಏನಾಗುತ್ತಂದ್ರ ಅವ್ರಿಗೆ ಪ್ರಜ್ಞೆ ತಪ್ಪಿಬಿಡುತ್ತ. ಕೆಲವು ನಿಮಿಷಗಳಾದ್ಮೇಲೆ ಇವರು ಮೂರ್ಛೆ ಹೋಗ್ಬಿಟ್ಟಿರ್ತಾರ. ಅವರಿಗೆ ಯಾವುದೇ ರೀತಿಯ ತಿಳುವಳಿಕೆ ಅಥವಾ ಅರಿವು ಅನ್ನುವುದಂಥದ್ದು ಇರಂಗಿಲ್ಲ. ಆದರೂ ಅವರಲ್ಲಿ ಆಗ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡಲಿಲ್ಲ. ಅಂದ್ರೆ ಅವರು ಇಂದ್ರಿಯಗಳೆಲ್ಲ ಏನಪ್ಪಾ ಅಂದ್ರ ನಿಶಕ್ತಿಯಿಂದ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಮನಸ್ಸು ಕೂಡ ಅಸ್ಪಷ್ಟವಾದಂತಹ ಸ್ಥಿತಿಯಲ್ಲಿ ಇತ್ತು. ಕಣ್ಣು ಕೂಡ ಏನಪ್ಪಾ ಅಂತಂದ್ರ ಮಂಜಾಗಿ ಹೋಗಿತ್ತು. ಎಷ್ಟು ಹೊತ್ತು ಈ ಸ್ಥಿತಿಯಲ್ಲಿದ್ದರೂ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನೂ ಯಾರೋ ನೀರು ಚಿಮುಕಿಸುತ್ತಲೇ ಇದ್ರು. ಅಂದ್ರು ಶಾನುಭೋಗರು ಎಷ್ಟು ಹೊತ್ತಿನ ತನಕ ಪ್ರಜ್ಞೆಯನ್ನು ತಪ್ಪಿದ್ರು ಅನ್ನುವುದು ಅವರ ಅವರ ತಿಳುವಳಿಕೆಗೆ ಬರಲೇ ಇಲ್ಲ. ಯಾರೋ ಮಸುಕಾದಂತಹ ಕಣ್ಣು ಮಂಜಿನಿಂದ ಮನಸ್ಸು ಅಸ್ಪಷ್ಟಗೊಂಡ ಸ್ಥಿತಿಯಲ್ಲಿದ್ದಾಗ ಯಾರೋ ಅವನನ್ನ ಎಚ್ಚರಿಸುತ್ತಿದ್ದುದು ಅರಿಕೆಗೆ ಅವಾಗ ಬಂತು.
ಅವಾಗ ಏನಾಯ್ತಪ್ಪ ಅಂತಂದ್ರೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು. ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕನಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಮೇಲಿನ ರಾಸೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಾಲಾಯನ ಮಾಡಿತು. ಗಾಡಿಯವರು 5 ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಇನ್ನು ಶಾನುಭೋಗರು ಪ್ರಜ್ಞೆ ತಪ್ಪಿ ಎಷ್ಟು ಹೊತ್ತಾಗಿತ್ತು ಅನ್ನುವುದು ಅವರ ಅರಿಕೆಗೆ ಬಾರದು. ಆದ್ರ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನ್ ನಡೀತಪ್ಪ ಅಂತಂದ್ರ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿಯನ್ನ ತುಂಬಿಕೊಂಡು ಹೋದಂಥ ಕೆಲ ರೈತರು, ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿಯನ್ನು ತುಂಬಿಕೊಡುವಂತ ರೈತರು ಏನಪ್ಪಾ ಅಂತಂದ್ರೆ ಅದೇ ಮಾರ್ಗವಾಗಿ ಬರ್ತಾ ಇದ್ರು. ಅವರು ತಮ್ಮ ಹಳ್ಳಿಗೆ ಏನಪ್ಪಾ ಅಂತಂದ್ರ ಹಿಂದಿರುಗ್ತಾ ಇದ್ರು. ಅವಾಗ ಏನಪ್ಪಾ ಅಂತಂದ್ರ ಅವರು ಎತ್ತಿನ ಗಾಡಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಎತ್ತುಗಳು ಮುಂದೆ ಹೋಗದೆ ಏನಪ್ಪಾ ಅಂತಂದ್ರ ಅಲ್ಲೇ ಏನಪ್ಪಾ ಅಂತಂದ್ರ ಅವು ನಿಂತು ಬಿಟ್ಟು. ಆ ನಿಂತಾಗ ಏನಾಯ್ತಂದ್ರ ಹುಲಿಯ ಗರ್ಜನೆ ಅವರಿಗೆ ಕೇಳಿಸ್ತು. ಇತ್ತ ಹುಲಿಗೂ ಏನಪ್ಪಾ ಅಂತರ ಗಂಟೆ ಶಬ್ದವನ್ನ ಕೇಳಿ ಕೆಲವು ನಿಮಿಷ ತಡೆದು ನೋಡ್ತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಅದೇನಪ್ಪಾ ಅಂತಂದ್ರ ಕೆಲವು ಸಲ ಗರ್ಜನೆಯನ್ನ ಮಾಡಿ ಅಲ್ಲಿಂದ ಹೊರಟು ಹೋಯಿತು. ಇತ್ತ ಗಾಡಿಯವರು 5-6 ಜನ ಇದ್ರು ಕೂಡ ಎಷ್ಟೇ ಆಗಲಿ ಹುಲಿ ಅಂದ್ರೆ ಯಾರಿಗಾದ್ರೇನು ಭಯ ಆಗತ್ತ. ಅವರು ಸ್ವಲ್ಪ ಹೊತ್ತು ಏನ್ ಮಾಡಿದಂದ್ರ ತಮ್ಮ ಗಾಡಿಯ ಬಳಿ ನಿಂತು ನಂತರ ಏನಪ್ಪಾ ಅಂತಂದ್ರ ತಮ್ಮಲ್ಲಿದ್ದ ಬಂದೂಕಿನಿಂದ ಏನಪ್ಪಾ ಅಂತಂದ್ರ ಕೆಲವು ಸಾರಿ ಬಂದೂಕಿನ ಗುಂಡುಗಳನ್ನ ಅವರು ಹಾರಿಸಿದ್ರು. ಜೊತೆಗೆ ಕೈಲಾದಷ್ಟು ಏನಪ್ಪಾ ಅಂದ್ರೆ ಗಲಭೆ ಗಂದಲ ಮಾಡಿದ್ರು. ತರುವಾಯ ಏನ್ ಮಾಡಿದ್ರಂದ್ರ ತೆಂಗಿನ ಗರಿಯ ಪಂಜು ಹೊತ್ತಿಸ್ಕೊಂಡು ಅಂದ್ರೆ ತೆಂಗಿನ ಗರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬೆಂಕಿಯನ್ನ ಹೊತ್ತಿಸ್ಕೊಂಡು ಅವರು ಜಾಗರೂಕತೆಯಿಂದ ಮುಂದುವರೆದ್ರು. ಅಲ್ಲಿ ಏನ್ ಆಗಿತ್ತಂದ್ರ ಶಾನುಭೋಗರು ಮೂರ್ಛೆ ಹೋಗಿ ಬಿದ್ದಿದ್ರು. ನಂತರ ಅವ್ರು ನೀರೆರಚಿ ಎಚ್ಚರಿಸಿದ್ರು. ಇದೇನಪ್ಪಾ ಅಂತಂದ್ರೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ. ಇನ್ನು ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಮೈ ಕೈ ಸ್ವಲ್ಪ ನಡುಗುತ್ತಿತ್ತೆ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು. ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು. ತಾವು ಉಳಿದದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು. ಇಲ್ಲ, ಅವರು ಬಿದ್ದಿದ್ದು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನ ಪಾಲಿಸಿಕೊಂಡೇ ಬಂದಿತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಡಿತು. ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಏನಪ್ಪಾ ಅಂತಂದ್ರೆ ಶಾನುಭೋಗರು ಎಷ್ಟೇ ಹುಲಿಯಿಂದ ತಪ್ಪಿಸಿಕೊಳ್ಳಲು ದೊಂಬರಾಟವನ್ನು ನಡೆಸಿದರೂ ಅವರ ಪ್ರಯತ್ನಕ್ಕಿಂತಲೂ ಏನಪ್ಪಾ ಅಂತಂದ್ರೆ ಇಲ್ಲಿ ದೇವರ ರಕ್ಷಣಾ ವ್ಯವಸ್ಥೆನ ಬೇರೆಯಾಗಿತ್ತು. ಅವರು ಕಲ್ಲಿಗೆ ಎಡವಿ ಮೂರ್ಛೆ ಹೋದ್ರು. ಅವರನ್ನ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿಯನ್ನ ತಗೊಂಡ್ ಬರ್ತಕ್ಕಂಥ ಹಳ್ಳಿಗರು ದಾರಿ ಹೋಕರು ಏನಪ್ಪಾ ಅಂತಂದ್ರೆ ಅವರ ರಕ್ಷಣೆಯನ್ನ ಮಾಡಿದ್ರು. ಇದೆಲ್ಲ ಆದ ನಂತರ ಏನಪ್ಪಾ ಅಂತಂದ್ರ ಇಷ್ಟೆಲ್ಲ ಒಂದು ಹುಲಿಯನ್ನ ಎದುರಿಸಿ ನಿಂತಹ ಶಾನುಭೋಗರು ಗಟ್ಟಿ ಮನಸ್ಸಿನವ್ರಿ ಅಂತನ ಹೇಳ್ಬೇಕು. ಇಷ್ಟೆಲ್ಲ ಘಟನೆಗಳಾದ್ರು ಏನಪ್ಪಾ ಅಂತಂದ್ರ ಅವರು ಯಾವುದೇ ರೀತಿಯ ಭಯಕ್ಕೊಳಗಾಲಿಲ್ಲ. ಬಹಳ ಬೇಗ ಅವ್ರೇನಪ್ಪಾ ಅಂತಂದ್ರ ಚೇತರಿಸ್ಕೊಂಡ್ರು. ಆದ್ರ ಇಲ್ಲಿ ಅವ್ರಿಗೆ ಏನಪ್ಪಾ ಅಂತಂದ್ರ ಅವ್ರನ್ನೊಂದು ರೀತಿಯ ವಿಸ್ಮಯ ಆವರಿಸ್ತು. ಯಾಕಪ್ಪ ಅಂತಂದ್ರ ತಾನು ಮೂರ್ಛೆ ಹೋಗಿ ಬಿದ್ದಿದ್ರು ಕೂಡ ಹುಲಿ ತನ್ನನ್ನು ಯಾಕೆ ಎಳೆದುಕೊಂಡು ಹೋಗ್ಲಿಲ್ಲ, ಯಾಕದು ತನ್ನನ್ನು ಎಳ್ಕೊಂಡು ಹೋಗಿ ಕೊಂದು ತಿನ್ನಲಿಲ್ಲ ಅನ್ನುವಂಥದ್ದು ಅವರ ಗೊಂದಲಕ್ಕೆ ಕಾರಣವಾಯ್ತು. ಅದಕ್ಕಾಗಿ ಅವ್ರೇನಪ್ಪಾ ಅಂತಂದ್ರ ಆ ಗಾಡಿಯವರನ್ನ ಕೇಳ್ತಾರ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಅದಕ್ಕ ಗಾಡಿಯವ್ರ ಏನಪ್ಪಾ ಅಂತಂದ್ರ ಇಲ್ಲ, ಶಾನುಭೋಗರು ಬಿದ್ದಿದ್ದು ಬೆನ್ನು ಮೇಲಾಗಿ ಅಂತ ಹೇಳಿದಾಗ ಶಾನುಭೋಗರಿಗೆ ತಮ್ಮ ಸಮಸ್ಯೆಗೆ ಏನಪ್ಪಾ ಅಂತ ಉತ್ತರ ದೊರಕತೈತಿ. ಇಲ್ಲಿ ಶಾನುಭೋಗರು ಬಲೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನ ಹುಲಿಯ ಬಗ್ಗೆ ಆಡ್ತಾರೆ. ಯಾಕಂತಂದ್ರ
ಹುಲಿ ಕೊನೆಯವರೆಗೂ ಕೂಡ ತನ್ನ ಕುಲಧರ್ಮವನ್ನ ಪಾಲಿಸಿಕೊಂಡೇ ಬರ್ತದ. ಹುಲಿ ಏನಪ್ಪಾ ಅಂತಂದ್ರೆ ತನ್ನ ಕುಲಧರ್ಮವನ್ನ ಅದು ಬಿಟ್ಟುಕೊಡ್ಲಿಲ್ಲ. ನಿಸ್ಸಹಾಯಕರಾದಂತಹ ಶಾನುಭೋಗರನ್ನ ತಿಂದು ತೆಗಬಹುದಾಗಿತ್ತು. ಆದ್ರೆ ಹುಲಿ ತನ್ನ ಧರ್ಮನಿಷ್ಠೆಯನ್ನ, ತನ್ನ ಪ್ರಾಮಾಣಿಕತೆಯನ್ನ ಯಾವತ್ತಿಗೂ ಅದು ಬಿಟ್ಟುಕೊಡಲಿಲ್ಲ. ಈ ಸಂದರ್ಭವನ್ನು ಅರಿದ ಗಾಡಿಗೆ ಶಾನುಭೋಗರಿಗೆ ಏನಾದ್ರೂ ಹುಚ್ಚಿಡಿತನ, ಯಾಕೆ ರೀತಿ ಯೋಚನೆ ಮಾಡತ್ತಾರ ಅಂತೇಳಿ ಗಾಡಿಯವ್ರೇನಪ್ಪಾ ಅಂತಂದ್ರ ನೋಡ್ತಾ ಇದ್ರು. ಅವ್ರಿಗೆ ಈ ವೃತ್ತಾಂತವನ್ನೆಲ್ಲ ಶಾನುಭೋಗರು ವಿವರಿಸಿ ಹೇಳಿದ್ರು. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ರಸದೂಟವನ್ನ ಮಾಡಿದರು. ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಊಟದ ರುಚಿ ಇಮ್ಮಡಿಯಾಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ, ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಇಲ್ಲಿ ಕುಡಿದ ನೀರು ಅಲುಗದ ಹಾಗೆ ಅಂದ್ರ ತುಂಬಿದ ಕೊಡ ತುಳುಕದ ಹಾಗೆ ಏನಪ್ಪಾ ಅಂತಂದ್ರ ಶಾನುಭೋಗರು ಜೀವ ಸಹಿತವಾಗಿ ಮನೆಯನ್ನ ಸೇರ್ಕೊಂಡ್ರು. ಜೊತೆಗೆ ಏನಪ್ಪಾ ಅಂತಂದ್ರ ಈ ಸಂತೋಷದ ಸಂಗತಿಯೊಂದಿಗೆ ತಮ್ಮ ಜೀವ ಬದುಕಿದ ಆನಂದದೊಳಗ ಅವ್ರೇನಪ್ಪಾ ಅಂತಂದ್ರ ರಸದೂಟವನ್ನ ಮಾಡ್ತಾರ. ಈ ಸಂದರ್ಭದೊಳಗ ಅವ್ರಿಗೇನಪ್ಪಾ ಅಂತಂದ್ರ ಅವರ ಮುಖದಲ್ಲಿ ಏನಪ್ಪಾ ಅಂತಂದ್ರ ಒಂದು ಮುಗುಳು ನಗೆ, ಹಾಸ್ಯ ನಗೆ ಏನಪ್ಪಾ ಅಂತಂದ್ರ ಅವರ ಮುಖದಲ್ಲಿ ಕಾಣ್ತೀವಿ. ಯಾಕಂತಂದ್ರೆ ನಾನಿಷ್ಟೊಂದು ಆನಂದ ಭರಿತನಾಗಿ ಊಟವನ್ನು ಮಾಡ್ತಾ ಇದ್ದೇನೆ, ಆದ್ರ ಹುಲಿಗೀಗ ಎಷ್ಟು ಹಸಿರಿದಿರಬೇಕು ಎಂಬ ಯೋಚನೆ ಅವರ ಮನಸ್ಸಿನೊಳಗೆ ಬಂದಾಗ ಅವ್ರಿಗೇನಪ್ಪಾ ಅಂದ್ರೆ ಅವರ ಮುಖದಲ್ಲಿ ನಗು ಅನ್ನೋದು ಮೂಡಿತು. ಜೊತೆಗೆ ಏನಾಯ್ತಂದ್ರ ಊಟದ ರುಚಿ ಕೂಡ ಅವರಿಗೆ ಇನ್ನಷ್ಟು ಹೆಚ್ಚಿಗೆ ಆಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನ ಒದಗಿಸಿಕೊಟ್ಟು ಪ್ರಾಣವನ್ನ ಕಾಪಾಡಿದ ಕಿರ್ದಿ ಪುಸ್ತಕ ಅಂದ್ರ ಅವ್ರಿಗೇನಪ್ಪಾ ಅಂತಂದ್ರ ಈ ಘಟನೆಗಳೆಲ್ಲ ನಡೆದಿದ್ದು ಆ ತಮ್ಮ ವಂಶಪಾರಂಪರ್ಯವಾಗಿ ಬಂದಂತಹ ಕಿರ್ದಿ ಪುಸ್ತಕದಿಂದ ಅನ್ನುವಂಥದ್ದು ಅವರ ಅರಿಕೆ ಅವರ ತಲೆಯಲ್ಲಿ ಇತ್ತು. ಅದಕ್ಕಾಗಿ ಅವ್ರೇನಪ್ಪಾ ಅಂದ್ರ ಕಿರ್ದಿ ಪುಸ್ತಕಕ್ಕ ಅನಂತ ವಾತ್ಸಲ್ಯ ಮತ್ತು ಕೃತಜ್ಞತೆಯಿಂದ ಅದನ್ನ ನೋಡ್ತಾ ಇದ್ರು. ಅವರು ಕಿರ್ದಿ ಪುಸ್ತಕವೇ ತಾನು ಉಳಿಯಲಿಕ್ಕೆ ಕಾರಣ ಅನ್ನುವಂತಹ ಭಾವನೆ ಅವರಲ್ಲಿ ಹೆಚ್ಚು ಪ್ರಬಲವಾಗಿತ್ತು. ಆ ಶಾನುಭೋಗರಂತೂ ಈಗ ಇಲ್ಲ, ಆದರೆ ಕಿರ್ದಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಅವರೆಲ್ಲರ ಕೃತಜ್ಞತೆಯೂ ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಇಲ್ಲಿ ಲೇಖಕರ ಸಂಬಂಧಿಕರ ಒಂದು ಕತೆ, ಒಂದು ವಂಶಪಾರಂಪರ್ಯದ ವೃತ್ತಾಂತವನ್ನ ತಿಳಿಸುವುದರ ಜೊತೆಗೆ ಏನಪ್ಪಾ ಅಂತಂದ್ರ ಆ ವಂಶದವರಿಗೆ ಅಂದ್ರೆ ಶಾನುಭೋಗರ ವಂಶದವರಿಗೆ ಶಾನುಭೋಗರನ್ನ ಕಾಪಾಡಿದ್ದು ಯಾವ್ದಪ್ಪ ಅಂತಂದ್ರೆ ಅವರು ವಂಶಪಾರಂಪರ್ಯವಾಗಿ ಉಳಿಸಿಕೊಂಡು ಬಂದಂತಹ ಕಿರ್ದಿ ಪುಸ್ತಕ ಅನ್ನುವಂಥದ್ದು ಅವರೆಲ್ಲರ ಭಾವನೆಯಾಗಿತ್ತು. ಕಿರ್ದಿ ಪುಸ್ತಕನ ಏನಪ್ಪಾ ಅಂತಂದ್ರೆ ಶಾನುಭೋಗರನ್ನ ಉಳಿಸಿದ್ದು. ಅದಕ್ಕಾಗಿ ಅದನ್ನೇನ್ ಮಾಡಿದ್ರು, ಅವರು ದೇವರ ಮಂದಾಸನದ ಮೇಲೆ ಆ ಶಾನುಭೋಗರ ಏನಪ್ಪಾ ಅಂತಂದ್ರೆ ಅವರ ಸಂತತಿಯವರು ಈಗಲೂ ಕೂಡ ಕಿರ್ದಿ ಪುಸ್ತಕಕ್ಕ ಪೂಜೆಯನ್ನ ಕೈಕೊಳ್ತಾ ಇದ್ದಾರಂತ. ಜೊತೆಗೆ ಅನಂತ ವಾತ್ಸಲ್ಯ ಅಥವಾ ಕೃತಜ್ಞತೆಯಿಂದ ಅದಕ್ಕೆ ಪೂಜೆಯನ್ನ ಅವರು ಇವಾಗ್ಲೂ ಕೂಡ ಶಾನುಭೋಗರು ಇರದೇ ಹೋದ್ರು ಕೂಡ ಅದಕ್ಕೆ ಸಲ್ಲಿಸ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದನ? ಈ ಕಥೆಯ ಸಾರವನ್ನು ತಿಳಿಯಲಿಕ್ಕೆ ಹೋದ್ರೆ ಖಂಡಿತವಾಗ್ಲೂ ಕಿರ್ದಿ ಪುಸ್ತಕದಿಂದಲ್ಲ. ಇವರು ಶಾನುಭೋಗರು ಉಳಿದಿದ್ದು ಯಾವುದರಿಂದ? ಹುಲಿಯ ಧರ್ಮಶ್ರದ್ಧೆಯಿಂದ. ಈ ಗುಣವನ್ನ ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಅಂದ್ರ ಈ ಗುಣವನ್ನ, ಹುಲಿಯ ಈ ಪ್ರಾಮಾಣಿಕ ಧರ್ಮಶ್ರದ್ಧೆಯ ಗುಣವನ್ನ ಹೊಗಳುವ ಭಾಗ್ಯ ಯಾರ ಪಾಲಿಗೆ ಬಂದೈತಪ್ಪ ಅಂತಂದ್ರ ಲೇಖಕರು ನನ್ನ ಪಾಲಿಗೆ ಬಂದೈತಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಇಲ್ಲಿ ಲೇಖಕರು ಕಿರ್ದಿ ಪುಸ್ತಕದಿಂದ ಶಾನುಭೋಗರು ಕಿರ್ದಿ ಪುಸ್ತಕದಿಂದ ನಾನು ಉಳಿದಿದ್ದು ಅನ್ನುವುದನ್ನ ಅವರಲ್ಲಿ ಬಿಂಬಿಸಿದ್ರೆ, ಲೇಖಕರೇನಪ್ಪಾ ಅಂತಂದ್ರೆ ಹುಲಿಯ ಧರ್ಮಶ್ರದ್ಧೆಗೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾರ. ಏನೇ ಆಗಲಿ ಈ ಗದ್ಯ ಭಾಗದ ಮೂಲಕ ಲೇಖಕರು ಏನಪ್ಪಾ ಅಂತಂದ್ರ ಹುಲಿಗೆ ಮಾನವ ಸಹಜ ಆಲೋಚನೆಗಳನ್ನ, ಧರ್ಮ ಸಂಕಟಗಳನ್ನ ಪ್ರಮುಖ ಹಾಸ್ಯದ ನೆಲೆಯಾಗಿಸಿ
ನೆಲೆಯಾಗಿಸಿ ಅದನ್ನು ವಿಡಂಬಿಸಿರುವುದನ್ನು ಅಥವಾ ಮನುಷ್ಯನನ್ನು ವಿಡಂಬಿಸಿರುವುದನ್ನು ನಾವಿಲ್ಲಿ ಕಾಣಬಹುದು. ಹೆಂಗಪ್ಪ ಅಂತಂದ್ರೆ ಶಾನುಭೋಗರು ಕುಲಾಲ ಚಕ್ರದಂತೆ ತಿರುಗುವುದು, ಕಿರ್ದಿ ಪುಸ್ತಕವನ್ನು ಬ್ರಹ್ಮಾಸ್ತ್ರದಂತೆ ಬಳಸುವುದು, ಪುಣ್ಯಕೋಟಿಯ ಕಥೆಯನ್ನು ಹುಲಿ ನೆನಪಿಸಿಕೊಳ್ಳುವುದು, ಶಾನುಭೋಗರು ಭಲೆ ಎಂಬ ಉದ್ಗಾರ, ಇವೆಲ್ಲ ನಗೆ ಉಕ್ಕಿಸ್ತಾವ. ಅಂದ್ರೆ ಒಂದು ಸಂಕಟದ ಪರಿಸ್ಥಿತಿ ಒಳಗೂ ಲೇಖಕರು ಓದುಗರನ್ನ ಏನ್ ಮಾಡ್ತಾರಂದ್ರ ಹಾಸ್ಯದ ನಗೆಗಡಲಲ್ಲಿ ತೇಲಿಸ್ತಾರೆ. ಈ ಹಾಸ್ಯದ ಹಿಂದೆ ಅಂದ್ರೆ ಇದೊಂದು ಕಥಾರೂಪಕದ ಹಾಸ್ಯದೊಳಗೆ ಏನಪ್ಪಾ ಅಂತಂದ್ರ ಒಂದು ಗಂಭೀರವಾದ ವಿಡಂಬನೆ ಕೂಡ ಐತಿ. ಶ್ರೇಷ್ಠವಾದ ಗ್ರಂಥಗಳು, ಆದರ್ಶ ಪುರುಷರು ಹುಟ್ಟಿದ ನಾಡಿನಲ್ಲಿ ಮನುಷ್ಯರು ಎಷ್ಟರ ಮಟ್ಟಿಗೆ ನೀತಿಯನ್ನ ಪಾಲಿಸ್ತಾರ ಎಂಬ ಪ್ರಶ್ನೆಯನ್ನ ಲೇಖಕರು ನೇರವಾಗಿ ಜನರಿಗೆ ಅಥವಾ ಮನುಷ್ಯರಿಗೆ ಅಥವಾ ಓದುಗರಿಗೆ ಕೇಳುವುದಿಲ್ಲ. ಬದಲಾಗಿ ಒಂದು ಕಾಡು ಪ್ರಾಣಿಯಾದ ಹುಲಿಯು ತನ್ನ ಧರ್ಮಕ್ಕೆ ಅದು ಸಹಜ ಪ್ರವೃತ್ತಿ ಆದರೂ ಕೂಡ ಕಟ್ಟುನಿಟ್ಟಾಗಿ ಧರ್ಮಕ್ಕೆ ಕಟಿಬದ್ಧವಾಗಿರುವಂತೆ ಚಿತ್ರಿಸಿ ಮನುಷ್ಯರನ್ನ ಪರೋಕ್ಷವಾಗಿ ಆತ್ಮವಿಮರ್ಶೆಗೆ ಹಚ್ಚುತ್ತಾರೆ. ಅಂದ್ರ ಮನುಷ್ಯರು ಏನಪ್ಪಾ ಅಂತಂದ್ರ ತಮ್ಮನ್ನು ತಾವು ಆತ್ಮಾವಲೋಕನಕ್ಕೆ, ತಮ್ಮಲ್ಲಿಯ ತಾವು ಆತ್ಮವಿಮರ್ಶೆಗೆ ಒಳಪಡಿಸುವಂತೆ ಲೇಖಕರು ಈ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಕಥೆ ಏನಪ್ಪಾ ಅಂತಂದ್ರ ಹಿರಿಯರ ಆದರ್ಶಗಳ ಮಾರ್ಗದರ್ಶನಗಳ ನೆಲೆಯಲ್ಲಿ ನಾವೇನಪ್ಪಾ ಅಂತಾರ ಬದುಕನ್ನ ಕೊಟ್ಟಿಕೊಳ್ಳಬೇಕು ಅನ್ನುವುದನ್ನ ಅತ್ಯಂತ ಮನೋಜ್ಞವಾಗಿ ಬಿಂಬಿಸಿರುವುದು ಸ್ವಾಗತಾರ್ಹವಾಗಿದೆ. ಅದನ್ನ ಮನುಷ್ಯನಿಗೆ ನೇರವಾಗಿ ಹೇಳಿದೆ ಒಂದು ಕಾಡು ಪ್ರಾಣಿಯ ಕ್ರೂರ ವ್ಯಾಘ್ರನ ಮೂಲಕ ಏನಪ್ಪಾ ಅಂತಂದ್ರ ಮನುಷ್ಯನನ್ನ ಎಚ್ಚರಿಸುವ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗಳು ನಿಮಗೆ ಇಷ್ಟವಾಗುತ್ತವೆ ಎಂದು ಭಾವಿಸುತ್ತೇನೆ. ಈ ತರಗತಿಗಳು ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.